ದಾಂಡೇಲಿಯ ತಾಲೂಕು ಆಡಳಿತ ಸೌಧದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿ. ನಾಡಪ್ರಭು ಕೆಂಪೇಗೌಡರು ಕನ್ನಡ ನಾಡಿನ ಶ್ರೇಷ್ಠ ಆಡಳಿತಗಾರರು. ತಹಶೀಲ್ದಾರ್ ಶೈಲೇಶ್ ಪರಮಾನಂದ್. ಕನ್ನಡ ನಾಡಿನ ಶ್ರೇಷ್ಠ ಆಡಳಿತಗಾರರು ಹಾಗೂ ಬೆಂಗಳೂರು ನಗರದ ನಿರ್ಮಾತೃ, ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಪಾಳೆಗಾರ ನಾಡಪ್ರಭು ಕೆಂಪೇಗೌಡ ಅವರ ಜನ್ಮದಿನದ ಸ್ಮರಣಾರ್ಥ ಆಚರಿಸಲಾಗುವ ಮಹತ್ವದ ಉತ್ಸವವೇ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವಾಗಿದೆ ಎಂದು ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು ಹೇಳಿದರು. ಅವರು ಇಂದು ಶನಿವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ದಾಂಡೇಲಿಯ ತಾಲೂಕು ಆಡಳಿತ ಸೌಧದಲ್ಲಿ ಹಮ್ಮಿಕೊಂಡಿದ್ದ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಿದ್ದರು. ಕಾರ್ಯದಕ್ಷತೆ ಮತ್ತು ಜನಪರ ಆಡಳಿತದಿಂದಾಗಿ ಕೆಂಪೇಗೌಡ ಅವರು ಸದಾ ಸ್ಮರಣೀಯರಾಗಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಶೋಭಾ ಕೋಲ್ಕರ್ ಅವರು, ನಾಡಪ್ರಭು ಕೆಂಪೇಗೌಡ ಅವರು ತಮ್ಮ ಆಡಳಿತದ ಅವಧಿಯಲ್ಲಿ ಸರ್ವ ಸಮೂಹಗಳ ಅಭಿವೃದ್ಧಿಗೆ ಶ್ರಮಿಸಿದವರು. ಸರ್ವ ಸಮಾಜಗಳ ಹಿತದಲ್ಲಿಯೇ ನಾಡಿನ ಹಿತ ಅಡಗಿದೆ ಎನ್ನುವುದನ್ನು ಅರಿತು ಕೆಂಪೇಗೌಡರು ಎಲ್ಲ ಸಮುದಾಯಗಳಿಗೂ ಅನುಕೂಲವಾಗುವಂತೆ ಹಲವು ಪೇಟೆಗಳನ್ನು ನಿರ್ಮಿಸಿ ನಾಡಿನ ಜನರ ಪ್ರೀತಿ ಗೌರವಕ್ಕೆ ಭಾಜನರಾಗಿರುವುದರ ಜೊತೆಗೆ ಸದಾ ಅಮರರಾಗಿದ್ದಾರೆ ಎಂದರು. ಆರಂಭದಲ್ಲಿ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ಗೌರವವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕರಾದ ರಾಘವೇಂದ್ರ ಪಾಟೀಲ್, ಆಹಾರ ನಿರೀಕ್ಷಕರಾದ ಗೋಪಿ ಚೌಹಾಣ್, ಪ್ರಮುಖರಾದ ಸುದರ್ಶನ್ ಆರ್ಸಿ, ಶೇರ್ಖಾನ್ ಇಬ್ರಾಹಿಂ ಲಿಂಬುವಾಲೆ ಹಾಗೂ ವಿವಿಧ ಸಂಘಟನೆಗಳ ಪ್ರಮುಖರು ಮತ್ತು ತಹಶೀಲ್ದಾರ್ ಕಾರ್ಯಾಲಯದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕೆಂಪೇಗೌಡ ಜಯಂತಿ ಆಚರಿಸ್ತಾ ಇದ್ದಾರೆ. ಇಂದಿಗೆ 8ನೇ ವರ್ಷ. ಕೆಂಪೇಗೌಡ ಜಯಂತಿ ಬಗ್ಗೆ ಹೇಳಬೇಕಂದ್ರೆ ಅವರ ಒಂದು ಅಭಿವೃದ್ಧಿ ಕಾರ್ಯಗಳ ಕುರಿತು ಜನರಿಗೆ ತಿಳುವಳಿಕೆ ಆಗಲಿ ಅಂತೇಳಿ ಈ ಒಂದು ಉದ್ದೇಶದಿಂದ ಈ ಜಯಂತಿ ಆಚರಿಸ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿಯಾದಂಥ ಬೆಂಗಳೂರು ನಗರದ ಸಂಸ್ಥಾಪಕರು ಹೌದು. ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ನಗರದ ಬಸ್ ಸ್ಟ್ಯಾಂಡಿನ ಹೆಸರು ಸಹಿತ ಕೆಂಪೇಗೌಡ ಇದೆ. ಅದೇ ಥರ ತಾವು ಕೇಳಿರ್ಬೋದು, ನೋಡಿರ್ಬೋದು, ಬೆಂಗಳೂರು ಏರ್ಪೋರ್ಟ್ನಲ್ಲಿ 150 ಅಡಿ ಕಂಚಿನ ಒಂದು ಪ್ರತಿಮೆಯನ್ನು ನಿರ್ಮಿಸಿದ್ದಾರೆ ಕೆಂಪೇಗೌಡ. ಅವರು ಅಭಿವೃದ್ಧಿ ಪಥದಲ್ಲೇ ಮಣ್ಣಿನ ಒಂದು ಕೋಟೆಯನ್ನು ನಿರ್ಮಿಸಿದ್ದಾರೆ. ಅದೇ ರೀತಿಯಾಗಿ ಬೆಂಗಳೂರಿನ 4 ದಿಕ್ಕಿನಲ್ಲಿ ಸ್ಟ್ಯಾಚ್ಯೂಗಳನ್ನು, ಗೋಪುರಗಳನ್ನು ನಿರ್ಮಿಸಿದ್ದಾರೆ. ಕೇವಲ ಅಷ್ಟೇ ಅಲ್ಲ, ನೀರಿನ ಒಂದು ಕೊರತೆ ಆಗಬಾರದು ಅಂತೇಳಿ 10 ಕೆರೆಗಳನ್ನು ಸಹಿತ ನಿರ್ಮಿಸಿದ್ದಾರೆ. ಸುಮಾರು 15ನೇ ಶತಮಾನದಿಂದ ಇದು ಬಹಳ ಹಿಂದಿನ ವಿಚಾರ. 15ನೇ ಶತಮಾನದಲ್ಲಿ ಇವರು ಹುಟ್ಟಿರೋದು. ಅವರು ಯಲಹಂಕದಲ್ಲಿ, ಅವರ ತಂದೆ ಹೆಸರು ಕೆಂಪನಂಜೇಗೌಡ, ತಾಯಿ ಲಕ್ಷ್ಮಮ್ಮ ಅಥವಾ ಕೆಂಪಾಂಬೆ. ಅವರ ಬಗ್ಗೆ ಇತಿಹಾಸಕಾರರಲ್ಲಿ ಇನ್ನೂ ಹಲವು ವಿಚಾರಗಳು ಬೆಳಕಿಗೆ ಬಂದೇ ಇಲ್ಲ. ಯಾಕಂದರೆ ಸುಮಾರು ಹಳೆಯ ಕಾಲದ್ದು ವಿಚಾರ. ಅವ್ರಿಗೆ ನಾಡಪ್ರಭು ಅಂತ ಹೇಳಕ್ಕೆ, ಜನಸಾಮಾನ್ಯವಾದ ಮನುಷ್ಯ ನಾಡಪ್ರಭು ಅಂತ ಹೆಸರು ಬರೋಕ್ಕೆ ಮಾಡಿರುವಂತಹ ಅವಿರತ ಸಾಧನೆಗಳು ಬಹಳಿದಾವೆ. ಅವರ ಚಿಕ್ಕಂದಿನಲ್ಲಿ ಗೌಡ ಪರಿವಾರದವರು, ಚಿಕ್ಕಂದಿನಲ್ಲಿ ಪಾಳೆಗಾರರು ಇರ್ತಾರೆ. ಆ ಟೈಮ್ನಲ್ಲಿ ಇತಿಹಾಸದಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಗೊತ್ತಿರುತ್ತೆ, ಅದು ಓದಿದವರು. ಪಾಳೆಗಾರರು 15ನೇ ಶತಮಾನದಲ್ಲಿ ತುಂಬಾ ಪ್ರಸಿದ್ಧವಾದ ನಮ್ಮ ವಿಜಯನಗರ ಸಾಮ್ರಾಜ್ಯ ಆ ಟೈಮ್ನಲ್ಲಿ ಇತ್ತು. ಆದರೆ ಒಂದು ವಿಚಾರ ಏನಂದ್ರೆ, ಇಡೀ ಭಾರತ, ಅಖಂಡ ಭಾರತ ಇದೊಂದು ಸಾಮ್ರಾಜ್ಯ ಅನ್ನೋದ್ರ ಬಗ್ಗೆ ಕಾನ್ಸೆಪ್ಟ್ ಆಗಿರಲಿಲ್ಲ. ತಮ್ಮ ಏರಿಯಾ, ತಮ್ಮ ಪಾಳೆಗಾರ